ಮಾವು ಬೆಳೆಗಾರರ ಸಂಕಷ್ಟ, ಎಕರೆಗೆ 40,000 ರು ಪರಿಹಾರಕ್ಕೆ ಕೆಪಿಆರ್ಎಸ್ ಒತ್ತಾಯ. ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರು ಈ ಬಾರಿ ಹಿಂದೆಂದೂ ಕಾಣದಂತಹ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ರಾಜ್ಯ ಸರ್ಕಾರ ತಕ್ಷಣವೇ ಮಧ್ಯಪ್ರವೇಶಿಸಿ ಪ್ರತಿ ಎಕರೆಗೆ ಕನಿಷ್ಠ 40,000 ರೂಪಾಯಿಗಳ ಬೆಳೆ ನಷ್ಟ ಪರಿಹಾರ ಘೋಷಿಸಬೇಕೆಂದು ಕರ್ನಾಟಕ ಪ್ರಾಂತ ರೈತ ಸಂಘ ಕೆಪಿಆರ್ಎಸ್ ಆಗ್ರಹಿಸಿದೆ. ಸೋಮವಾರ ಶ್ರೀನಿವಾಸಪುರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ಮಾವು ಬೆಳೆಗಾರರ ಸಂಘದ ರಾಜ್ಯ ಸಂಚಾಲಕರಾದ ಪಿಆರ್ ಸೂರ್ಯನಾರಾಯಣ, ಜಿಲ್ಲೆಯ ಮಾವು ಬೆಳೆಗಾರರ ದಯನೀಯ ಸ್ಥಿತಿಯನ್ನ ಎಳೆಯಾಗಿ ಬಿಚ್ಚಿಟ್ಟರು. ಜಿಲ್ಲೆಯ ಮಾವಿನ ಇತಿಹಾಸದಲ್ಲೇ ಮೊದಲ ಬಾರಿಗೆ 100% ಹೂವು ಬಂದಿದ್ರು, ಕೇವಲ 10% 15% ಮಾತ್ರ ಕಾಯಿ ಕಾಣಿಸಿಕೊಂಡಿದೆ. ಅತಿಯಾದ ತಾಪಮಾನ ಹಾಗೂ ಕೀಟಬಾಧೆಯಿಂದಾಗಿ 70% 80% ಫಸಲು ನಾಶವಾಗುವ ಭೀತಿ ಎದುರಾಗಿದೆ. ಪ್ರತಿ ಎಕರೆಗೆ ಉಳುಮೆ, ಗೊಬ್ಬರ, ಔಷಧ ಸಿಂಪರಣೆ ಹಾಗೂ ಕಾವಲು ಸೇರಿದಂತೆ ಕನಿಷ್ಠ 20,000 25,000 ರೂಪಾಯಿಗಳ ಖರ್ಚು ತಗುಲುತ್ತಿದೆ. ಆದರೆ ಫಸಲು ಇಲ್ಲದ ಕಾರಣ ಬೆಳೆಗಾರರು ಸಾಲದ ಸುಳಿಗೆ ಸಿಲುಕುತ್ತಿದ್ದಾರೆ. ಫಸಲ್ ಬಿಮಾ ಯೋಜನೆಯನ್ನ ಸಮರ್ಪಕವಾಗಿ ಜಾರಿಗೊಳಿಸಿ ಬೆಳೆ ವಿಮೆ ಮಾಡಿಸಿರುವ ರೈತರಿಗೆ ವಿಮಾ ಕಂಪನಿಗಳಿಂದ ಶೀಘ್ರವಾಗಿ ಪರಿಹಾರ ಕೊಡಿಸಲು ಜಿಲ್ಲಾಡಳಿತ ಮುಂದಾಗಬೇಕು. ಮುಂಗಾರು ಮತ್ತು ಹಿಂಗಾರು ಮಳೆ ವೈಫಲ್ಯದಿಂದ ಅಂತರ್ಜಲ ಕುಸಿದಿದ್ದು, ಮಾವಿನ ಮರಗಳು ತೇವಾಂಶದ ಕೊರತೆಯಿಂದ ಚಿಗುರೊಡೆಯದೆ ಹಳದಿ ಬಣ್ಣಕ್ಕೆ ತಿರುಗುತ್ತಿವೆ. ರಾಜ್ಯದಲ್ಲೇ ಮಾವು ಬೆಳೆಯುವಲ್ಲಿ ಕೋಲಾರ ಜಿಲ್ಲೆ ಮೊದಲ ಸ್ಥಾನದಲ್ಲಿದೆ. ಆದರೆ ಸತತ ಬೆಲೆ ಕುಸಿತ ಮತ್ತು ಈ ವರ್ಷದ ಪ್ರಕೃತಿ ವಿಕೋಪದಿಂದಾಗಿ ರೈತರು ಬೀದಿಗೆ ಬೀಳುವಂತಾಗಿದೆ. ಸರ್ಕಾರ ವಿಶೇಷ ಪ್ಯಾಕೇಜ್ ಘೋಷಿಸದಿದ್ದರೆ ರೈತರ ಬದುಕು ದುಸ್ತರವಾಗಲಿದೆ ಎಂದು ಕೆಪಿಆರ್ಎಸ್ ರಾಜ್ಯ ಉಪಾಧ್ಯಕ್ಷರಾದ ಪಿಲೇರ್ ಸೂರ್ಯನಾರಾಯಣ ಆತಂಕ ವ್ಯಕ್ತಪಡಿಸಿದರು. ಮಾವು ಬೆಳೆಯಲ್ಲಿ ಭಾರಿ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇರತಕ್ಕಂಥದ್ದು ಕೋಲಾರ ಜಿಲ್ಲೆ. ಈ ರಾಜ್ಯದ ಉತ್ಪಾದನೆಯಲ್ಲಿ 50% ನಮ್ಮ ಈ ಅವಿಭಜಿತ ಕೋಲಾರ ಜಿಲ್ಲೆ ಭಾಗವಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಕೋಲಾರ ಜಿಲ್ಲೆಯಲ್ಲಿ 50,000 ಹೆಕ್ಟೇರ್ಗಿಂತ ಹೆಚ್ಚಿನ ಭೂ ಪ್ರದೇಶದಲ್ಲಿ ಮಾವು ಬೆಳೆಗಾರರು ಇವತ್ತು ಬೆಳೆಯನ್ನು ಬೆಳೀತಾ ಇದ್ದಾರೆ. ಕಳೆದ 5-6 ವರ್ಷಗಳಿಂದ, ಒಂದು ವರ್ಷ ಬಿಟ್ಟರೆ ಉಳಿದ ಎಲ್ಲಾ ವರ್ಷಗಳಲ್ಲೂ ಕೂಡ ಮಾವು ಬೆಳೆಗಾರರು ಭಾರಿ ದೊಡ್ಡ ರೀತಿಯಾದಂತಹ ಸಂಕಷ್ಟಗಳನ್ನು ಎದುರಿಸಿದ್ದಾರೆ. ಒಂದು, ಮಾರುಕಟ್ಟಿನ ಫ್ಲಕ್ಚುಯೇಷನ್, ಸ್ಥಿರವಾದಂಥ ಬೆಲೆ ಇಲ್ಲದೆ ಇರತಕ್ಕಂಥದ್ದು. ಎರಡನೇದು, ಇವತ್ತಿನ ವೈಜ್ಞಾನಿಕವಾದಂಥ ರೀತಿಯಲ್ಲಿ ಮಾವು ಇವತ್ತು ಬೆಳೆದು ಮಾರ್ಕೆಟ್ಗೆ ತರಲಿಕ್ಕಾಗ್ತಾ ಇಲ್ಲ. ಕಾರಣ ಇವತ್ತಿನ ವಾತಾವರಣದಲ್ಲಿ ದಿಢೀರ್ನ ಆಗ್ತಾ ಇರತಕ್ಕಂಥ ಏರುಪೇರಿನ ಇದರಲ್ಲಿ ಸಾಕಷ್ಟು ರೋಗ ರುಜಿನಗಳಿಗೆ ಇವತ್ತು ಬಲಿಯಾಗ್ತಾ ಇರತಕ್ಕಂಥದ್ದು. ಇದರಿಂದ 5-6 ಬಾರಿ ಔಷಧಿ ಸಿಂಪರಣೆ ಮಾಡಿದ್ರು ಕೂಡ ಕಾಯಿ ಕಟ್ಟದೆ ಎಲ್ಲ ಭೂಮಿ ಮರಗಳ ಕೆಳಗಡೆ ಉದುರುವಂತ ಪರಿಸ್ಥಿತಿಯನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇದರಿಂದ ಹೊರಗಡೆ ಬರಲಿಕ್ಕೆ, ಔಟ್ಕಮ್ ಆಗ್ಲಿಕ್ಕೆ ಬೇಕಂತ ರೀತಿಯಲ್ಲಿ ಇವತ್ತಿನ ವಿಜ್ಞಾನಿಗಳಾಗ್ಲಿ ಸರ್ಕಾರಗಳಾಗ್ಲಿ ಗಂಭೀರವಾದಂತ ಈ ಸಮಸ್ಯೆಯನ್ನ ಹೋಗ್ಲಾಡಿಸಬೇಕಂತ ಯಾವುದೇ ಕ್ರಮಗಳು ಇವತ್ತು ನಡೆದಿಲ್ಲ. ಇದು ಆಗಬೇಕಾಗಿದೆ. ತುರ್ತಾಗಿ ಇವತ್ತು ಈ ಮಾವು ಕೃಷಿಯನ್ನ ಮತ್ತು ರೈತರನ್ನ ರಕ್ಷಣೆ ಮಾಡಬೇಕಾದ್ರೆ ಸರ್ಕಾರಗಳು ಇದ್ರ ಕಡೆ ಗಮನ ಕೊಡಬೇಕಾಗಿದೆ. ಯಾಕೆ ಇವತ್ತು ನಾವು ಗೋಷ್ಠಿಯಲ್ಲಿ ಮಾತಾಡ್ತಾ ಇದ್ದೀವಿ ಅಂತಂದ್ರೆ, ಡಿಸೆಂಬರ್ ಮತ್ತು ಜನವರಿಯಲ್ಲಿ 100% ಬಂದಂತ ಹೂವು ಈಗ ಮಾರ್ಚ್ ನಲ್ಲಿ ಅದು ಕಾಯಿ ಕಟ್ಟುವಂತ ಒಂದು ಸಂದರ್ಭದಲ್ಲಿ ನೋಡುವಾಗ ಬಂದಂತ ಹೂವು ಬಂದಿರತಕ್ಕಂತ ಮರಗಳಲ್ಲಿ ಕಟ್ಟಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಥ್ರಿಪ್ಸ್ ಮತ್ತು ಜಿಗಿ ಹುಳು, ಇವೆರಡೂ ಕಾರಣಗಳಿಂದ ಇವತ್ತು ಸಂಪೂರ್ಣವಾಗಿ ಜನ ಏನು 100% ಹೂವು ಬಂದ್ರು ಫಸಲು ಅಷ್ಟು ಬರೋದಿಲ್ಲ. ಯಾವಾಗ್ಲೂ 70% 80% ನಿರೀಕ್ಷೆ ಮಾಡ್ತೀವಿ. ಆದ್ರೆ ಈ ಸಲ ನಮಗೆ ಒಂದು 50% ಆದ್ರೂ ಕಾಣಿಸುತ್ತೆ ಅಂತ ಹೇಳಿ ಮಾರ್ಚ್ 15ರವರೆಗೂ ಜನ ನಿರೀಕ್ಷೆಯಲ್ಲಿದ್ರು. ಆದ್ರೆ ಮಾರ್ಚ್ ಕೊನೆಯಲ್ಲಿ ಹೋಗಿ ನೋಡುವಾಗ 10% ಕೂಡ ಇವತ್ತು ತೋಟಗಳಲ್ಲಿ ಕಾಯಿಲ್ಲ. ಸೊ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾವಿನ ಬೆಳೆಗಾರರ ಇತಿಹಾಸದಲ್ಲಿ ಮೊದಲ ಬಾರಿಗೆ 100% ಹೂವು ಬಂದು ಕೇವಲ 10% ಮಾತ್ರನೇ ಕಾಯಿ ಕಾಣಿಸ್ತಾ ಇರತಕ್ಕಂತ ವರ್ಷ ಯಾವ್ದಾದ್ರು ಇದ್ರೆ ಅದು ದಿಸ್ ಇಯರ್ 2026. ಹಾಗಾಗಿ ದೊಡ್ಡ ರೀತಿಯಾದಂತಹ ಆಘಾತಕ್ಕೆ ಇವತ್ತು ಒಳಗಾಗಿದ್ದಾರೆ ಮಾವು ಬೆಳೆಗಾರರು. ಹಾಗಾಗಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಕರ್ನಾಟಕ ಸರ್ಕಾರ ಇವತ್ತು ಇದರಲ್ಲಿ ಭಾರಿ ಮಧ್ಯಪ್ರವೇಶ ಮಾಡುವಂತದ್ದು ಅವಶ್ಯಕತೆ ಇದೆ. ಇವತ್ತು ವಿಶೇಷವಾದಂತಹ ಇದಕ್ಕೆ ಒಂದು ಸ್ಪೆಷಲ್ ಇದನ್ನ ಘೋಷಣೆ ಮಾಡಬೇಕಾಗಿದೆ. ಪ್ಯಾಕೇಜ್ ಘೋಷಣೆ ಮಾಡೋ ಮುಖಾಂತರ ಕನಿಷ್ಠ ಎಕರೆಗೆ 25,000 30,000 ಖರ್ಚು ಬರ್ತದೆ. ಗೊಬ್ಬರ ಹಾಕದಂತವ್ರಿಗೆ 30,000 ಬರ್ತದೆ, ಗೊಬ್ಬರ ಹಾಕದೆ ಹಂಗೇನೆ ನಿರ್ವಹಣೆ ಮಾಡ್ತಕ್ಕಂಥವ್ರಿಗೆ 20 25 ಬರ್ತದೆ. ಹಾಗಾಗಿ ಇವತ್ತು ಅದಕ್ಕೆ 1+50% ಅನ್ನುವಂಥ ರೀತಿಯಲ್ಲಿ ಸ್ವಾಮಿನಾಥನ್ ಶಿಫಾರಸಿನ ರೆಕಮೆಂಡೇಶನ್ ರೀತಿಯಲ್ಲಿ ಇವತ್ತು ಕನಿಷ್ಠ ಒಂದು ಎಕರೆಗೆ 40,000 ರೂಪಾಯಿ ಪರಿಹಾರ ಇವತ್ತು ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕಂತ ಹೇಳಿ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಕರ್ನಾಟಕ ರಾಜ್ಯ ಮಾವು ಬೆಳೆಗಾರರ ಸಂಘ ಈ ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಕಾರಣ ಯಾಕಂತಂದ್ರೆ ಇವತ್ತು ಏನು ಆ ರೀತಿಯಾದಂತ ಬೆಲೆ ಸಿಗ್ಲಿಲ್ಲ ಅಂತಂದ್ರೆ ಬಹುಶಃ ಬರುವಂತ ಮುಂದಿನ ವರ್ಷಗಳಲ್ಲಿ
ರೈತರು ಸಂಪೂರ್ಣವಾಗಿ ಮಾವಿನ ಬೆಳೆಗಳನ್ನು ತೆಗಿಬೇಕಾಗುತ್ತೆ. ತೆಗಿದ್ರೆ ಬೇರೆ ಆಲ್ಟರ್ನೇಟಿವ್ ಬೆಳೆ ಮಾಡ್ಲಿಕ್ಕೆ ಇಲ್ಲಿ ಯಾವುದೇ ನದಿ ಮೂಲಗಳಿಲ್ಲ. ಭತ್ತ ಬೆಳೆಯೋಣ, ಇನ್ನೊಂದು ಬೆಳೆಯೋಣ ಅಂತಂದ್ರೆ ನೀರಾವರಿ ಮೂಲಗಳಿಲ್ಲ. ನಮ್ಗಿರ್ತಕ್ಕಂಥದ್ದು ಏಕೈಕ ಈ ಭಾಗದಲ್ಲಿ ತೋಟಗಾರಿಕೆ ಬೆಳೆಗಳನ್ನ ಮಾಡ್ತಕ್ಕಂಥದ್ದು. ಹಾಗಾಗಿ ಇದನ್ನು ಇವತ್ತು ರಕ್ಷಣೆ ಮಾಡ್ಲಿಕ್ಕೆ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಒಂದು ಎರಡನೇದು, ಕಳೆದ 4-5 ವರ್ಷಗಳಿಂದ ಯಾವುದೇ ರೀತಿಯಲ್ಲಿ ಹಣ ಉಳಿತಾಯ ಆಗದೆ ಇರೋದ್ರಿಂದ ಬಹುತೇಕ ರೈತರು ಫಸಲ್ ಬಿಮಾ ಯೋಜನೆಯಲ್ಲಿ ಹಣ ತುಂಬಿಸ್ಲಿಕ್ಕೂ ಕೂಡ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರದಿಂದ ಸಿಗ್ತಕ್ಕಂಥ ನೆರವಿನ ಆ ಫಸಲ್ ಬಿಮಾ ಯೋಜನೆಯನ್ನು ಕೂಡ ಎಲ್ಲರೂ ಮುಂದುವರಿಸಲಿಕ್ಕೆ ಆಗ್ತಾ ಇಲ್ಲ. ಸಂಕಷ್ಟಕ್ಕೆ ಒಳಗಾಗಿರೋ ಸಂದರ್ಭದಲ್ಲಿ ಯಾರೋ ಬೆರಳಿಗೆ ಎಷ್ಟು ಜನ ಮಾತ್ರ ಕಟ್ಕೊಂಡಿದ್ದಾರೆ. ಅದು ಕೂಡ ಇವತ್ತು ಅನುಮಾನ ಇದೆ. ಯಾಕಂದ್ರೆ ಹಿಂದೆ 2-3 ವರ್ಷಗಳಿಂದ ನಾವು ಹೋರಾಟ ಮಾಡಿದ್ರೆ ಮಾತ್ರನೇ ಫಸಲ್ ಬಿಮಾ ಯೋಜನೆ ಇವತ್ತು ಜಾರಿ ಆಗ್ತಾ ಇರ್ತಕ್ಕಂಥದ್ದು. ಅಷ್ಟು ನಿರ್ಲಕ್ಷಿತ ಮಾಡ್ತಾ ಇದ್ದಾರೆ ಕಂಪನಿಯವರು ಮತ್ತು ನಮ್ಮ ಜಿಲ್ಲಾಡಳಿತ ಸಂಬಂಧಪಟ್ಟಂತ ಅಧಿಕಾರಿಗಳು. ಹಾಗಾಗಿ ಈ ವರ್ಷ ಆಗಿರ್ತಕ್ಕಂಥ ಈ ನಷ್ಟದಲ್ಲಿ ಸಣ್ಣ ಪ್ರಮಾಣದಲ್ಲಿ ಏನಾದರೂ ರೈತರಿಗೆ ಸಿಗಬೇಕಾದ್ರೆ ಒಂದು ಕಡೆ ರಾಜ್ಯ ಸರ್ಕಾರ ಎಲ್ಲಾ ರೈತರಿಗೂ ಪರಿಹಾರ ಕೊಡಬೇಕು ಮತ್ತು ಫಸಲ್ ಬಿಮಾ ಯೋಜನೆಯಲ್ಲಿ ಹಣ ಯಾರೆಲ್ಲ ಕ್ರಾಪ್ ಇನ್ಸೂರೆನ್ಸ್ ಮಾಡಿಸಿದಾರೋ ಅವ್ರಿಗೆ ಕೂಡಲೇ ಇವತ್ತು ಅದು ಯಾವುದೇ ರೀತಿಯಲ್ಲಿ ಫೇಲ್ಯೂರ್ ಆಗ್ಲಾರ್ದಂತ ರೀತಿಯಲ್ಲಿ ತಾಲೂಕು ಹಾರ್ಟಿಕಲ್ಚರ್ ಇಲಾಖೆ, ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ ಇವೆಲ್ಲವೂ ಕೂಡ ಸರಿಯಾದಂತ ರೀತಿಯಲ್ಲಿ ಅದಕ್ಕೆ ನ್ಯಾಯ ಸಿಗುವಂತ ರೀತಿಯಲ್ಲಿ ಕ್ರಮ ವಹಿಸಬೇಕು ಅಂತ ಹೇಳಿ ಇವತ್ತು ನಾವು ಕೇಳ್ತಾ ಇದ್ದೀವಿ. ಈ 2 ವಿಚಾರಗಳನ್ನ ಇವತ್ತು ನಾವು ಈ ಸಂದರ್ಭದಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಬಹುಶಃ ನಿಮ್ಗೆಲ್ಲ ಗೊತ್ತಿದೆ, ನಮ್ಮಲ್ಲಿ ಅನೇಕ ಇವತ್ತು ಮಾವು ಬೆಳೆಗಾರನ ರಕ್ಷಣೆ ಮಾಡ್ಲಿಕ್ಕೆ ಹೋರಾಟಗಳು ನಡೀತಾ ಇದ್ದಾವೆ. ಕರ್ನಾಟಕ ಪ್ರಾಂತ ರೈತ ಸಂಘ ಇರ್ಬೋದು ಅಥವಾ ಬೇರೆ ರೈತ ಸಂಘಟನೆಗಳಿರ್ಬೋದು ಅಥವಾ ನಮ್ಮ ಮಾವು ಬೆಳೆಗಾರ ಸಂಘಟನೆಗಳಿರ್ಬೋದು, ಅವರು ಕೂಡ ಬಹುಶಃ ಈ ವಿಚಾರದಲ್ಲಿ ಮುಂಚಿತವಾಗಿ ಅಡ್ವಾನ್ಸ್ ಆಗಿ ಅವರು ಒಂದು ತೀರ್ಮಾನಕ್ಕೆ ಬಂದು ಸರ್ಕಾರಗಳ ಗಮನವನ್ನ ಸೆಳೆಯುವಂತ ರೀತಿಯಲ್ಲಿ ಹೋರಾಟಗಳನ್ನ ಮಾಡ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಒಂದು ಭರವಸೆಯನ್ನು ಕೂಡ ಕೊಡ್ತಾ ಇದ್ದೀನಿ. ಶ್ರೀನಿವಾಸಪುರ ತಾಲೂಕಲ್ಲಿ ರೈತರೇನು ಉತ್ಪಾದನೆ ಮಾಡಲಿಕ್ಕೆ ಡ್ರಿಪ್ಸ್ ಇರ್ಬೋದು, ರಸಗೊಬ್ಬರ ಇರ್ಬೋದು ಅಥವಾ ಬೇರೆ ಬೇರೆ ಸಲಕರಣೆಗಳನ್ನು ಇವತ್ತೇನೋ ಖರೀದಿ ಮಾಡಬೇಕಾಗಿದೆ. ಆ ಖರೀದಿ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಇವತ್ತು ಅಂಗಡಿಗಳ ಮಾಲೀಕರು ಒಂದು ಅಭಾವವನ್ನು ಅವರೇ ಸೃಷ್ಟಿ ಮಾಡಿ ಇವತ್ತು ರೈತರಿಗೆ ಏನು MRP ಬೆಲೆ ಏನಿದೆ ಅದಕ್ಕಿಂತ ಡಬಲ್ ತಗೊಳ್ಳುವಂತ ಒಂದು ಕೆಲಸ ಇವತ್ತು ನಡೀತಾ ಇದೆ. ಇದನ್ನ ಈ ಕೂಡಲೇ ಅಗ್ರಿಕಲ್ಚರ್ ಆಫೀಸ್ನ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು ಅಥವಾ ಸಂಬಂಧಪಟ್ಟಂತ ಯಾವುದೇ ಇಲಾಖೆ ಇರ್ಬೋದು, ಈ ಇಲಾಖೆಗಳು ಕಣ್ಣು ಮುಚ್ಚು ಕೂತಿರೋದರ ಭಾಗವಾಗಿ ಇಷ್ಟೊಂದು ಅಭಾವವನ್ನು ಸೃಷ್ಟಿ ಮಾಡಿ ರೈತರಿಂದ 1-2 ರೀತಿಯಲ್ಲಿ ಹಣವನ್ನ ಕೀಳುವಂತ ಒಂದು ಕೆಲಸ ಆಗ್ತಾ ಇದೆ. ಹಾಗಾಗಿ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಅಂಗಡಿ ಮಾಲೀಕರ ಮೇಲೆ ಒಂದು ಕಣ್ಣನ್ನು ಹರಿಸಿ ರೈತರಿಗೆ ತೊಂದರೆ ಆಗುವ ಏನಾಗ್ತಾ ಇದೆ ಅದನ್ನ ತಡೆಗಟ್ಟಬೇಕು. ರೈತರಿಗೆ ನ್ಯಾಯಯುತ ಬೇಡಿಕೆಯಲ್ಲಿ ಏನು ಸಿಗಬೇಕಾಗಿದೋ ಅದನ್ನ ನಿರ್ವಹಣೆ ಮಾಡುವ ನಿಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕು ಅಂತೇಳಿ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಒತ್ತಾಯ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಇವತ್ತು APMC ಮಾರ್ಕೆಟ್ ಇದೆ. APMC ಮಾರ್ಕೆಟ್ ಇದೆಯೋ ಇಲ್ವೋ ಗೊತ್ತಾಗ್ತಾ ಇಲ್ಲ. ಇವತ್ತು ಶ್ರೀನಿವಾಸಪುರದಲ್ಲಿ ಆ APMC ಮಾರ್ಕೆಟ್ಗೆ ಏನೆಲ್ಲ ತರಕಾರಿಗಳು ಎತ್ಕೊಂಡು ಹೋಗ್ತಾ ಇದ್ದಾರೆ ಅದು ಹಗಲೊತ್ತಲ್ಲಿ ಮಾರಾಟ ಆಗಬೇಕು. ಆದ್ರೆ ಬೆಳಕೆ ಆಗಿರಲ್ಲ, ಕತ್ಲಲ್ಲಿ ಅಲ್ಲಿ ಮಾರಾಟ ಆಗ್ತದೆ. ತಗೊಳ್ಳುವಂತ ಗ್ರಾಹಕರೇನಿದ್ದಾರೆ ಅವ್ರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಹಾಗಾಗಿ ಬೆಳಗ್ಗೆ 6 ಗಂಟೆ ನಂತರ ಆ ತರಕಾರಿಗಳ ವ್ಯಾಪಾರ ವಹಿವಾಟನ್ನು ನಡೆಸುವಂತ ನಿಟ್ಟಿನಲ್ಲಿ APMC ಇಲಾಖೆಯ ಅಧಿಕಾರಿಗಳು, ಕಾರ್ಯದರ್ಶಿಗಳು ಮುಖ್ಯವಾಗಿ ಅದನ್ನ ಜವಾಬ್ದಾರಿ ವಹಿಸಬೇಕು ಅಂತೇಳಿ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಒತ್ತಾಯ ಮಾಡ್ತಾ ಇದೆ. ಇನ್ನೊಂದು ಕಡೆ ಇವತ್ತು ರೇಷ್ಮೆ ಇಲಾಖೆ ಇದೆ. ಆ ರೇಷ್ಮೆ ಇಲಾಖೆ ರೇಷ್ಮೆ ಗೂಡು ಏನು ಬರ್ತದೆ ಶ್ರೀನಿವಾಸಪುರಕ್ಕೆ, ಇವತ್ತು ಆ ರೇಷ್ಮೆ ಮಾರ್ಕೆಟ್ ಇದೆಯೋ ಇಲ್ವೋ ಅನ್ನುವಂತ ಲೆಕ್ಕಾಚಾರದಲ್ಲಿ ಇವತ್ತು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಯಾಕೆ ಆ ರೀತಿ ಆಗ್ತಾ ಇದೆ ಅಂತಂದ್ರೆ, ರೇಷ್ಮೆ ಇಲಾಖೆ ಕಚೇರಿಯಿಂದ ಏನೆಲ್ಲ ರೈತರಿಗೆ ಅಭಿವೃದ್ಧಿ ಕೆಲಸಗಳ ಭಾಗವಾಗಿ ಹಲವು ಕಾಮಗಾರಿಗಳನ್ನ ಮತ್ತು ಕಾಮಗಾರಿಗಳಿಗೆ ಹಣವನ್ನ ಬಿಡುಗಡೆ ಮಾಡುವಂಥದ್ದು ಅಥವಾ ರೈತರಿಗೆ ಹಣವನ್ನ ಹಾಕುವಂತ ಕೆಲಸ ನಡೀತಾ ಇದೆಯಲ್ಲ, ಇದು ಸಂಪೂರ್ಣವಾಗಿ ಇವತ್ತು ಫ್ರಾಡ್ ಆಗ್ತಾ ಇದೆ ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ. ಯಾರು ನಿಜವಾಗಿ ರೇಷ್ಮೆ ಬೆಳೆಗಾರಿದ್ದಾರೋ ಅವರಿಗೆ ಆ ಎಲ್ಲ ಯೋಜನೆಗಳು ಕೂಡ ಮುಟ್ಟಬೇಕಾಗಿದ್ದು. ಇವತ್ತು ಆ ಯೋಜನೆಗಳು ಅವ್ರಿಗೆ ಮುಟ್ಟಿದರೆ ಇವತ್ತು ಫಲಾನುಭವಿಗಳು ಅಲ್ಲದೆ ಇರತಕ್ಕಂಥವ್ರಿಗೆ ಹೋಗ್ತಾ ಇರೋದ್ರಿಂದ ಇವತ್ತು ರೇಷ್ಮೆ ಉತ್ಪಾದನೆ ತೀರಾ ಕಡಿಮೆ ಆಗಿದೆ ಶ್ರೀನಿವಾಸಪುರದಲ್ಲಿ. ಹಾಗಾಗಿ ಇವತ್ತು ರೇಷ್ಮೆ ಇಲಾಖೆಯವ್ರ ಮೇಲೂ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಒತ್ತಾಯ ಮಾತ್ರ ಅಲ್ಲ, ಎಚ್ಚರಿಕೆ ಇದೆ ಇವತ್ತು ನಾವು ಮಾಡ್ತಾ ಇರುವಂತದ್ದು. ನಿಜವಾದಂತ ಫಲಾನುಭವಿಗಳಿಗೆ ಅವುಗಳನ್ನ ಕ್ರೋಢೀಕರಣ ಮಾಡಿ ಕೊಡಬೇಕು ಅಂತ ಹೇಳಿ ನಮ್ಮ ಡಿಮ್ಯಾಂಡ್ ಇದೆ ಸರ್.